ಮುಡಾಕ್ರಮವನ್ನು ವಿರೋಧಿಸಿ ಬಿಜೆಪಿ ಮೈಸೂರಿಗೆ ಪಾದಯಾತ್ರೆ ಹೊರಡಲಿಕ್ಕೆ ಯೋಚನೆಯನ್ನ ಮಾಡ್ತಾ ಇದೆ. ಇದೇ ವಿಷಯದಲ್ಲಿ ಇದೀಗ ಕಾಂಗ್ರೆಸ್ ಕೌಂಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಬಿಜೆಪಿ ಹಮ್ಮಿಕೊಂಡಿದ್ರೆ ಅತ್ತ ಮೈಸೂರಿನಿಂದ ಬೆಂಗಳೂರಿಗೆ ಬರಲಿಕ್ಕೆ ಕಾಂಗ್ರೆಸ್ ಪಾದಯಾತ್ರೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿ ಅವಧಿಯ ಹಗರಣಗಳನ್ನು ಪಟ್ಟಿ ಮಾಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿ ಕಾಲದಲ್ಲಿ ಮಾಡಿರುವಂಥ ಹಗರಣಗಳ ಪಟ್ಟಿ. ಪಾದಯಾತ್ರೆ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ನೀಡಿದೆ ಕಾಂಗ್ರೆಸ್ ಒಂದು ತಂಡ. ಕೆಲ ಮುಖಂಡರುಗಳು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ನಾವು ಕೂಡ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಬರೋಣ, ಅದರ ಮೂಲಕ ಬಿಜೆಪಿಯ ಅವಧಿಯಲ್ಲಿ ಆಗಿರುವಂಥ ಅಕ್ರಮಗಳನ್ನು ಹಗರಣಗಳನ್ನು ಜನರ ಮುಂದಿಡೋಣ ಅಂತ ಹೇಳಿ ಮೈಸೂರು ಕಾಂಗ್ರೆಸ್ ನಾಯಕರಿಂದ ಈ ಪಾದಯಾತ್ರೆಗೆ ಚಿಂತನೆ ನಡೀತಾ ಇದೆ. ನಿಮಗೆ ಗೊತ್ತಿದೆ, ಇಷ್ಟು ದಿನಗಳ ಕಾಲ ನಡೆದಂಥ ಈ ಒಂದು ಸದನದಲ್ಲಿ ಅಧಿವೇಶನದಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಾಗೂ ಮುಡ ಅಕ್ರಮ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥ ಅಕ್ರಮ. ಈ ಹಗರಣಗಳ ಕುರಿತಂತೆಯೇ ಸದ್ದು ಗದ್ದಲ ಏರ್ಪಟ್ಟಿತ್ತು. ಇದೀಗ ಬೆಂಗಳೂರು ಟು ಮೈಸೂರು ಬಿಜೆಪಿ, ಮೈಸೂರು ಟು ಬೆಂಗಳೂರು ಕಾಂಗ್ರೆಸ್, ಹೀಗೆ ವಿರುದ್ಧ ದಿಕ್ಕಿನಲ್ಲಿ ಎರಡೂ ಪಕ್ಷಗಳು ಪಾದಯಾತ್ರೆಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಟಕ್ಕರ್ ಕೊಡಲಿಕ್ಕೆ ಕಾಂಗ್ರೆಸ್ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾದಯಾತ್ರೆಗೆ ಅಂದರೆ ಸರ್ಕಾರ ಒಂದು ಆಳುವ ಪಕ್ಷವಾಗಿ ವಿರೋಧ ಪಕ್ಷದ ವಿರುದ್ಧವೇ ಪಾದಯಾತ್ರೆ ಮಾಡುವಂಥ ಈ ಪ್ರಸ್ತಾವಕ್ಕೆ ಮುಖ್ಯಮಂತ್ರಿಗಳು ಎಸ್ ಅಂತಾರ? ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಪಾದಯಾತ್ರೆ ಮಾಡುವಂಥ ಹಂತಕ್ಕೆ ಹೋಗಬೇಕಾ? ಹಗರಣಗಳಿದ್ದರೆ, ಬಿಜೆಪಿ ಅವಧಿಯ ಹಗರಣಗಳಿದ್ದರೆ ಅವುಗಳ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಹೀಗಿರುವಾಗ ಕೇವಲ ರಾಜಕಾರಣದ ದೃಷ್ಟಿಕೋನವನ್ನು ಇಟ್ಕೊಂಡು ಬಿಜೆಪಿಗೆ ಟಕ್ಕರ್ ಕೊಡುವ ಏಕಮೇವ ಉದ್ದೇಶದಿಂದ ಮೈಸೂರಿನಿಂದ ಬೆಂಗಳೂರಿಗೆ ಕಾಂಗ್ರೆಸ್ ಹೊರಡುತ್ತಾ ಅನ್ನೋದು ಕೂಡ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಕಾಂಗ್ರೆಸ್ ಈ ರೀತಿಯ ಪ್ಲಾನ್ ಮಾಡಿದ್ದೇ ಆದರೆ ಅನೇಕ ವಿರೋಧಾಭಾಸಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಅದನ್ನು ತನಿಖೆ ಮಾಡುವ ಜಾಗದಲ್ಲಿದ್ದು ಆರೋಪ ಮಾಡ್ತಾ ಕೂರುತ್ತಾ ಕಾಂಗ್ರೆಸ್? ಇದಕ್ಕಿನ್ನೂ ಕೂಡ ಫೈನಲ್ ಅಂತಿಮ ಹಂತದ ರೂಪುರೇಷೆಗಳಾಗಿಲ್ಲ, ಹೋರಾಟ ಮಾಡ್ತಾ ಇಲ್ಲ. ಆಳುವ ಆಡಳಿತ ಸರ್ಕಾರವೇ ಬೀದಿಗಿಳಿದು ಹೋರಾಟ ಮಾಡುವಂಥ ಸನ್ನಿವೇಶ ಸೃಷ್ಟಿ ಮಾಡಿಕೊಳ್ಳುತ್ತಾ ಗೊತ್ತಿಲ್ಲ. ಆದರೆ ಬಿಜೆಪಿ ಹೋರಾಟಕ್ಕೆ ಟಕ್ಕರ್ ಕೊಡಬೇಕು, ನಿಜವಾಗೂ ಟಕ್ಕರ್ ಕೊಡಬೇಕು ಅಂತ ಹೇಳಿದ್ರೆ ತನಿಖೆ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಷ್ಟೇ. Hey!